ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಭಿನ್ನ ವಿಶ್ಲೇಷಣೆಗೆ ಸ್ವಾಗತ. ಸ್ನೇಹಿತರೆ, ಕದನ ವಿರಾಮ ಜಾರಿಯಾಗಿದೆ. ಆದರೆ ಯಾವ ಕಾರಣಕ್ಕಾಗಿ ಕದನ ಆರಂಭವಾಯಿತೋ ಆ ಪ್ರಶ್ನೆ ಬಗೆಹರಿದಿದೆಯಾ? ಇರಾನ್ ಈಗಲೂ ಪರಮಾಣು ಬಾಂಬ್ ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿದೆಯಾ? ಅಮೆರಿಕದ B-2 ಬಾಂಬರ್ಗಳು ನಡೆಸಿದ ದಾಳಿಯಲ್ಲಿ ಇರಾನ್ನ ನ್ಯೂಕ್ಲಿಯರ್ ಸ್ಥಾವರ ಪೂರ್ತಿ ನಾಶವಾಗಿದೆಯಾ? ಯುದ್ಧ ನಿಂತ ಬಳಿಕ ಈಗ ಜಗತ್ತಿನಾದ್ಯಂತ ಕುತೂಹಲ ಕೆರಳಿಸುತ್ತಿರುವಂತಹ ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಮುನ್ನ ಈ ಕೆಲವು ವಿಡಿಯೋಗಳನ್ನು ನಿಮಗೆ ತೋರಿಸ್ತೀನಿ, ಬನ್ನಿ. ವಿಡಿಯೋದಲ್ಲಿ ಇರೋದು ಅಮೆರಿಕದ ಶಕ್ತಿಶಾಲಿ B-2 ಬಾಂಬರ್ ವಿಮಾನ. ನಾರ್ಥ್ರಾಪ್ B-2 ಸ್ಪಿರಿಟ್ ಸ್ಟೀಲ್ತ್ ಬಾಂಬರ್ ಎನ್ನುವುದು ಇದರ ಪೂರ್ತಿ ಹೆಸರು. ಇಲ್ಲಿ ತೋರಿಸಿರುವುದು ಈ ಬಾಂಬರ್ನ ಪ್ರದರ್ಶನದ ದೃಶ್ಯ ಅಷ್ಟೇ. ಇಂತಹ 7 ಬಾಂಬರ್ಗಳು ಅಮೆರಿಕದ ವೈಟ್ ಮ್ಯಾನ್ ಏರ್ ಬೇಸ್ನಿಂದ ಇರಾನಿನ ಫೋರ್ಡೋ, ನಟಾನ್ಸ್ ಮತ್ತು ಇಸ್ಫಹಾನ್ ಪರಮಾಣು ಸ್ಥಾವರಗಳತ್ತ ಒಟ್ಟಿಗೆ ಹೊರಟಿವೆ. ಪ್ರತಿಯೊಂದು ಬಾಂಬರ್ಗಳು ತಲಾ 2400 kgಯಷ್ಟು ಬಾಂಬ್ಗಳನ್ನು ಹೊಂದಿದ್ದವು. ಅಂದರೆ 7 ಬಾಂಬರ್ಗಳಲ್ಲಿ ಒಟ್ಟು ಸುಮಾರು 16,000 kgಯಷ್ಟು ಬಾಂಬ್ಗಳಿದ್ದವು. ಈ ಬಾಂಬರ್ಗಳು ಅಟ್ಲಾಂಟಿಕ್ ಸಾಗರವನ್ನು ದಾಟಿ 12,000 ಕಿಲೋಮೀಟರ್ ದೂರವನ್ನು ಕ್ರಮಿಸಲು 18 ಗಂಟೆಗಳ ಕಾಲ ಪ್ರಯಾಣ ಮಾಡಿದೆ. ಈ ಬಾಂಬರ್ಗಳು ಇರಾನಿನ ಅಣುಸ್ಥಾವರಗಳ ಮೇಲೆ ದಾಳಿ ನಡೆಸಿದಾಗ ಇರಾನ್ನಲ್ಲಿ ಜೂನ್ 23ರ ಮಧ್ಯರಾತ್ರಿ 2:30 ಗಂಟೆ. ಇದೇ ವೇಳೆ ಪರ್ಷಿಯನ್ ಕೊಲ್ಲಿಯಲ್ಲಿದ್ದಂತಹ ಅಮೆರಿಕದ ಸಬ್ಮೆರೀನ್ಗಳಿಂದ ಹಾರಿಸಿದ ಸುಮಾರು 24 ಟಾಮ್ ಹಾಕ್ ಮಿಸೈಲ್ಗಳು ಕೂಡ ಬಂದು ಇರಾನಿನ ಆ ಸ್ಥಾವರಗಳಿಗೆ ಬಾಂಬುಗಳ ಮಳೆ ಸುರಿಸಿವೆ. ಈ ಭಯಾನಕ ಬಾಂಬ್ ದಾಳಿಯ ಬಳಿಕ ಮರುದಿನ ನೋಡಿದಾಗ ಇರಾನಿನ ಪರಮಾಣು ಸ್ಥಾವರಗಳ ಪರಿಸ್ಥಿತಿ ಹೀಗಿದೆ. ಈ ಚಿತ್ರವನ್ನೊಮ್ಮೆ ನೋಡಿ. ಅಮೆರಿಕ ನಡೆಸಿದ ಈ ಬಾಂಬ್ ದಾಳಿಯ ವಿಶೇಷವೆಂದರೆ ಭೂಗತ ಪರಮಾಣು ಸ್ಥಾವರದ ಮೇಲಿನ ಕಾಂಕ್ರೀಟ್ ಸ್ಲಾಬಿಗೆ ಬಡಿದಾಕ್ಷಣ ಆ ಬಾಂಬುಗಳು ಸ್ಫೋಟಗೊಂಡಿಲ್ಲ, ಹಾಗೆ ಸ್ಫೋಟಗೊಳ್ಳುವುದೂ ಇಲ್ಲ. ಈ ಬಾಂಬ್ ದಾಳಿಯ ಒಂದು ವಿಶೇಷ ಇದೆ. ಭೂಗತ ಪರಮಾಣು ಸ್ಥಾವರದ ಮೇಲಿನ ಕಾಂಕ್ರೀಟ್ ಸ್ಲಾಬಿಗೆ ಬಡಿದಾಕ್ಷಣ ಈ ಬಾಂಬುಗಳು ಸ್ಫೋಟಗೊಂಡಿಲ್ಲ. ಭೂಮಿ ಒಳಕ್ಕೆ, ಅಂದರೆ ಸುಮಾರು 60 ಅಡಿಯಷ್ಟು ಒಳಕ್ಕೆ ನುಗ್ಗಿ ಹೋಗಿ ಅಲ್ಲಿ ಈ ಬಾಂಬ್ಗಳು ಸ್ಫೋಟಗೊಂಡಿವೆ. ಅಂದರೆ ಭೂಗತ ಪರಮಾಣು ಸ್ಥಾವರ ಪೂರ್ತಿಯಾಗಿ ನಾಶವಾಗಬೇಕು ಎನ್ನುವುದು ಈ ದಾಳಿಯ ಉದ್ದೇಶವಾಗಿತ್ತು. ಇಂತಹ ಶಕ್ತಿಶಾಲಿ ಬಂಕರ್ ಬಸ್ಟರ್ ಬಾಂಬ್ಗಳು ಕೇವಲ ಅಮೆರಿಕದ ಬಳಿ ಮಾತ್ರ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಇನ್ನೂ ಒಂದು ವಿಡಿಯೋವನ್ನು ನೀವು ಗಮನಿಸಿ. ಸ್ನೇಹಿತರೆ, ಈ 3 ವಿಡಿಯೋಗಳನ್ನು ನಿಮಗೆ ವಿವರವಾಗಿ ತೋರಿಸೋದಕ್ಕೆ ಒಂದು ಕಾರಣ ಇದೆ. ಕದನ ವಿರಾಮವಾದ ಬಳಿಕ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ನಮ್ಮ ದಾಳಿಯಿಂದಾಗಿ ಇರಾನ್ನ ನ್ಯೂಕ್ಲಿಯರ್ ಸ್ಥಾವರಕ್ಕೆ ತೀವ್ರ ಹಾನಿ ಉಂಟಾಗಿದೆ. ಕದನ ವಿರಾಮದ ಬಳಿಕ ಇಸ್ರೇಲಿನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳ್ತಾರೆ, ಯುದ್ಧ ಆರಂಭಿಸಿದ ನಮ್ಮ ಗುರಿ ಪೂರ್ತಿ ಸಾಧನೆಯಾಗಿದೆ. ಇರಾನಿನ ಪರಮಾಣು ಸಾಮರ್ಥ್ಯ ಪೂರ್ತಿ ಕುಗ್ಗಿ ಹೋಗಿದೆ. ಈಗ ಪರಮಾಣು ಕಾರ್ಯಕ್ರಮದಲ್ಲಿ ಅವರು 3 ವರ್ಷದಷ್ಟು ಹಿಂದಕ್ಕೆ ಹೋಗಿದ್ದಾರೆ. ಈಗ ನಾನು ಹೇಳಲು ಹೊರಟಿರುವಂತಹ ಮುಖ್ಯ ವಿಷಯಕ್ಕೆ ಬರೋಣ. ಕದನ ವಿರಾಮದ ಮರುದಿನ ಹಬ್ಬಿರುವಂತಹ ಸುದ್ದಿಗಳ ಪ್ರಕಾರ ಇರಾನಿನ ನ್ಯೂಕ್ಲಿಯರ್ ಘಟಕಗಳು ಇದ್ದಂತಹ ಸ್ಥಳದಿಂದ ಸುಮಾರು 400 kgಯಷ್ಟು ಸಂಸ್ಕರಿತ ಯುರೇನಿಯಂ ಅನ್ನು ಈ ದಾಳಿಗೆ ಮೊದಲೇ ಬೇರೆ ಕಡೆಗೆ ಸಾಗಿಸಲಾಗಿದೆ. ಅಂದರೆ ಅಮೆರಿಕದ ಬಾಂಬರ್ಗಳು 12,000 ಕಿಲೋಮೀಟರ್ ದೂರದಿಂದ ಬಂದು ಈ ಪರಮಾಣು ಸ್ಥಾವರಗಳ ಮೇಲೆ 16,000 kgಯಷ್ಟು ಬಾಂಬನ್ನು ತಂದು ಹಾಕಿದ್ದು ಪೂರಾ ವೇಸ್ಟ್ ಆಯ್ತಾ? ಅಮೆರಿಕದ T-2 ಬಾಂಬರ್ಗಳು ಬಂದು ದಾಳಿ ಮಾಡುವುದಕ್ಕೆ ಕೆಲವೇ ದಿನಗಳ ಮೊದಲು ಇರಾನ್ನ ಪರಮಾಣು ಸ್ಥಾವರಗಳಿಂದ 880 ಪೌಂಡ್ಗಳಷ್ಟು, ಅಂದರೆ ಸುಮಾರು 400 kgಯಷ್ಟು ಸಂಸ್ಕರಿತ ಯುರೇನಿಯಂ ಅನ್ನು ಬೇರೆ ಗುಪ್ತ ಸ್ಥಳಕ್ಕೆ ಸಾಗಿಸಲಾಗಿದೆ. ಈ ವಿಷಯವನ್ನು ಹೇಳ್ತಾ ಇರೋದು ಬೇರೆಯಾರು ಅಲ್ಲ, ಇಸ್ರೇಲ್ ಮತ್ತು ಅಮೆರಿಕದ ಇಂಟೆಲಿಜೆನ್ಸ್ ಮೂಲಗಳು. ಸ್ಯಾಟಲೈಟ್ ಇಮೇಜ್ಗಳ ಮೂಲಕ ಆ ಸ್ಥಳವನ್ನು ಪರಿಶೀಲನೆ ಮಾಡಿದ ಬಳಿಕ ಇಸ್ರೇಲ್ ಮತ್ತು ಅಮೆರಿಕದ ಇಂಟೆಲಿಜೆನ್ಸ್ ವಿಭಾಗ ಈ ಕುರಿತು ಹಲವು ಸಂಗತಿಗಳನ್ನು ಪತ್ತೆ ಹಚ್ಚಿದೆ. ಅವುಗಳ ವರದಿಯ ಪ್ರಕಾರ ಇರಾನಿನ ಪರಮಾಣು ಸ್ಥಾವರಗಳ ಹೊರಗೆ 15ಕ್ಕೂ ಹೆಚ್ಚು ಟ್ರಕ್ಗಳು ಸಾಲಾಗಿ ಹಲವು ದಿನಗಳಿಂದ ನಿಂತಿದ್ದವು. ಬಾಂಬ್ ದಾಳಿ ನಡೆದಾಗ ಅವು ಕೂಡ ಆ ಸ್ಥಳದಲ್ಲಿ ಇರಲಿಲ್ಲ, ಅಂದರೆ ಮೊದಲೇ ಅಲ್ಲಿಂದ ಕಣ್ಮರೆಯಾಗಿದ್ದವು. ಅಂದರೆ 400 kgಯಷ್ಟು ಸಂಸ್ಕರಿತ ಯುರೇನಿಯಂ ಅನ್ನು ಇರಾನ್ ಮೊದಲೇ ಬೇರೆ ರಹಸ್ಯ ಸ್ಥಳವೊಂದಕ್ಕೆ ಸಾಗಿಸಿದೆಯೇ?
ಅಮೆರಿಕದ ದಾಳಿಯ ಬಗ್ಗೆ ಇರಾನಿಗೆ ಒಂದು ವಾರ ಮೊದಲೇ ಸೂಚನೆ ಏನಾದರೂ ಸಿಕ್ಕಿತ್ತೆ? ಹೀಗೆ ಸಾಗಿಸಲಾದಂತಹ ಯುರೇನಿಯಂ ಈಗ ಎಲ್ಲಿದೆ? ಈ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಸಿಗ್ತಾ ಇಲ್ಲ. ಬಲ್ಲ ಮೂಲಗಳ ಪ್ರಕಾರ ಇರಾನಿನ ಈ ಯುರೇನಿಯಂ ಸಂಗ್ರಹ 60% ಸಂಸ್ಕರಿತವಾಗಿದ್ದು ಇದರಿಂದಲೇ ಸುಮಾರು 10 ಅಣುಬಾಂಬ್ಗಳನ್ನು ತಯಾರಿಸಬಹುದು. ಅಮೆರಿಕದ ಬಾಂಬರ್ಗಳ ದಾಳಿಯ ಮರುದಿನ ಇರಾನ್ನ ಮಿಲಿಟರಿ ಮುಖ್ಯಸ್ಥರೊಬ್ಬರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇರಾನ್ ಯಾವತ್ತೂ ಪರಮಾಣು ಬಾಂಬ್ ತಯಾರಿಸಲು ಹೊರಟಿಲ್ಲ. ನಮ್ಮದು ಶಾಂತಿಯುತ ಪರಮಾಣು ಕಾರ್ಯಕ್ರಮ. ನಾವು ಇಂಧನದ ಮೂಲಕ್ಕಾಗಿ ಪರಮಾಣು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ. ಯುದ್ಧದ ಬಳಿಕ ಕೂಡ ನಮ್ಮ ಪರಮಾಣು ಸಾಮರ್ಥ್ಯ ಎಲ್ಲಷ್ಟು ಕುಗ್ಗಿಲ್ಲ ಎನ್ನುವುದೇ ಆ ಸ್ಟೇಟ್ಮೆಂಟ್. ಈಗ ಇಸ್ರೇಲಿನ ಗುಪ್ತಚರ ಮಾಹಿತಿಗಳನ್ನು ನಂಬಬಹುದು ಎಂದಾದರೆ ಆ ಮಿಲಿಟರಿ ಮುಖ್ಯಸ್ಥ ಹೇಳಿರುವಂತಹ ಮಾತು ಕೂಡ ಸತ್ಯವೇ ಆಗುತ್ತೆ. ಅಂದಹಾಗೆ ಈ ಯುರೇನಿಯಂ ಎಲ್ಲಿಗೆ ಹೋಗಿರಬಹುದು? ಇರಾನ್ ಮಿಲಿಟರಿಯೇ ಇದನ್ನು ಇನ್ನೊಂದು ಭೂಗತ ನೆಲೆಗೆ ಸಾಗಿಸಿರಬಹುದೇ? ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಪ್ರಚಾರ ಮಾಡ್ತಾ ಇರುವಂತೆ ಈ ಯುರೇನಿಯಂ ಸಂಗ್ರಹ ಪಾಕಿಸ್ತಾನ ಅಥವಾ ಚೀನಾ ದೇಶಕ್ಕೆ ಏನಾದರೂ ಸಾಗಾಟಾಗಿರಬಹುದೇ? ಗೊತ್ತಿಲ್ಲ. ಆದರೆ ಇಸ್ರೇಲ್ ಇಂಟೆಲಿಜೆನ್ಸ್ ಮೂಲಗಳ ಪ್ರಕಾರ ಈ ಯುರೇನಿಯಂ ಸಂಗ್ರಹ ದೂರ ಎಲ್ಲೂ ಹೋಗಿಲ್ಲ. ಸಮೀಪದಲ್ಲೇ ಎಲ್ಲೋ ಇನ್ನೊಂದು ಭೂಗತ ನೆಲೆಯಲ್ಲಿ ಇರಾನ್ ಇದನ್ನು ರಹಸ್ಯವಾಗಿ ಸಂರಕ್ಷಿಸಿ ಇಟ್ಟಿರುವ ಸಾಧ್ಯತೆ ಇದೆ. ಇರಾನಿನ ಪರಮಾಣು ಕಾರ್ಯಕ್ರಮದ ಮೇಲೆ ಕಳೆದ 2 ವರ್ಷಗಳಿಂದ ಕಣ್ಗಾವಲು ಇಟ್ಟಿರುವಂತಹ ದಿ ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿಯ ಮುಖ್ಯಸ್ಥ ರಫಾಯಿಲ್ ಗ್ರೋಸಿ ಈ ಸುದ್ದಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗ ಹೇಳ್ತಾ ಇರುವಂತಹ ಸಂಸ್ಕರಿತ ಯುರೇನಿಯಂ ವಿಷಯ ನಮಗೆ ಗೊತ್ತಿಲ್ಲ, ಅದು ನಮ್ಮ ಹೊಣೆಗಾರಿಕೆಯೂ ಅಲ್ಲ. ಆದರೆ ಅಮೆರಿಕದ ಬಾಂಬ್ ದಾಳಿಗೆ ಒಳಗಾದಂತಹ ಆ ಸ್ಥಾವರಕ್ಕೆ ತಕ್ಷಣ ಭೇಟಿ ಕೊಟ್ಟು ಅಲ್ಲಿ ತುರ್ತು ಪರಿಶೀಲನೆ ಮಾಡಬೇಕಾದ ಅಗತ್ಯವಿದೆ ಅಂತ ಗ್ರೋಸಿ ಹೇಳ್ತಾ ಇದ್ದಾರೆ. ಅಮೆರಿಕದ ರಕ್ಷಣಾ ವಿಭಾಗ ಪೆಂಟಗಾನಿನ ಗುಪ್ತಚರ ಮೂಲದ ಪ್ರಕಾರ ಅಮೆರಿಕದ T-2 ಬಾಂಬರ್ ದಾಳಿಯಿಂದ ಇರಾನಿನ ಪರಮಾಣು ಸಾಮರ್ಥ್ಯಕ್ಕೆ ಯಾವುದೇ ಹಿನ್ನಡೆ ಉಂಟಾಗಿಲ್ಲ. ಇರಾನ್ ಮನಸ್ಸು ಮಾಡಿದರೆ ಈಗಲೂ ಕೂಡ 1 ತಿಂಗಳಲ್ಲಿ ಪರಮಾಣು ಬಾಂಬ್ ತಯಾರಿಸಬಹುದು ಅಂತ ಪೆಂಟಗನ್ನ ಮುಖ್ಯಸ್ಥರೇ ಹೇಳ್ತಾ ಇದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬುಧವಾರ ನೆದರ್ಲೆಂಡಿನ ದಿ ಹೇಗ್ನಲ್ಲಿದ್ದರು. ಅಲ್ಲಿ ನಡೆದಂತಹ ನ್ಯಾಟೋ ದೇಶಗಳ ಶೃಂಗಸಭೆಯಲ್ಲಿ ಖುದ್ದು ಡೊನಾಲ್ಡ್ ಟ್ರಂಪ್ ಅವರು ಒಂದು ಮಾತು ಹೇಳಿದ್ದಾರೆ. ಇರಾನಿನ ಪರಮಾಣು ಸ್ಥಾವರಗಳು ಪೂರ್ಣ ನಾಶವಾಗಿದೆ ಎಂದು ಇಸ್ರೇಲ್ ಹೇಳ್ತಾ ಇದೆ, ಆದರೆ ಅಲ್ಲಿ ಎಷ್ಟು ಹಾನಿಯಾಗಿದೆ ಅನ್ನೋದನ್ನು ಈಗಲೇ ಹೇಳಲು ಸಾಧ್ಯವಿಲ್ಲ. ಇದು ಟ್ರಂಪ್ ಹೇಳಿದಂತಹ ಮಾತು. ವೀಕ್ಷಕರೇ, 12 ದಿನಗಳ ಯುದ್ಧಕ್ಕೆ ಈಗ ವಿರಾಮ ನೀಡಲಾಗಿದೆ. ಆದರೆ ಈ ಕದನ ವಿರಾಮ ಇನ್ನೂ ಎಷ್ಟು ಅವಧಿಗೆ ಬಾಳಿಕೆ ಬರುತ್ತದೆ ಎನ್ನುವುದನ್ನು ಈಗಲೇ ಹೇಳಲು ಸಾಧ್ಯವಿಲ್ಲ. ನಾವು ಇರಾನಿನ ಮೇಲೆ ಬಾಂಬ್ ದಾಳಿ ಶುರು ಮಾಡಿದ್ದೇ ಅಲ್ಲಿದ್ದ ಪರಮಾಣು ಸ್ಥಾವರಗಳನ್ನು ನಾಶ ಮಾಡಲೆಂದು. ಅವರು ಪರಮಾಣು ಬಾಂಬ್ ಮಾಡಬಾರದು ಎನ್ನುವುದೇ ನಮ್ಮ ಉದ್ದೇಶವಾಗಿತ್ತು ಎಂದು ಇಸ್ರೇಲಿನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಯುದ್ಧ ವಿರಾಮದ ಬಳಿಕ ಬಹಳ ಸ್ಪಷ್ಟವಾಗಿ ಹೇಳಿದರು. ಆದರೆ ಇಸ್ರೇಲಿನ ಈ ಉದ್ದೇಶವೇ ಸಾಧ್ಯವಾಗಿಲ್ಲ ಎಂದಾದರೆ ಈ ಕದನ ವಿರಾಮ ಎಷ್ಟು ಕಾಲ ಬಾಳಿಕೆ ಬರಬಹುದು ಎನ್ನುವ ಪ್ರಶ್ನೆ ಹಾಗೆ ಉಳಿಯುತ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ನೀವು ನಮ್ಮ ತ್ರಿವರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದಲ್ಲಿ ಬೆಲ್ ಐಕಾನ್ ಅನ್ನು ಒತ್ತಿ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.